पाठ सुनने के बाद आपको कोई डाउट हो तो मुझे फ़ोन करके पूछ लीजिए। अब हम यहाँ से देखेंगे, लेखक जी कह रहे हैं कि मेरे पास बहुत से पशु पक्षी हैं और उनका मुझसे लगाव भी कम नहीं है। मेरे पास बहुत से ಪಶು ಪಕ್ಷಿ ಹೇ, ನನ್ನ ಬಳಿ ಬಹಳಷ್ಟು ಪ್ರಾಣಿಗಳು ಮತ್ತು ಪಕ್ಷಿಗಳು ಇವೆ. ನಾನು ಗಿಲ್ಲುಗೆ ಎಷ್ಟು ಪ್ರೀತಿಸ್ತಾ ಇದ್ದೀನೋ ಅವುಗಳನ್ನು ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಅವುಗಳಿಗೇನು ನಾನು ಪ್ರೀತಿ ಕಡಿಮೆ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಉನ್ಕಾ ಮುಜ್ಸೆ ಲಗಾವ್, ಪ್ರೀತಿ ಅಥವಾ ಸೆಳೆತ भी कम नहीं है, परंतु उनमें से किसी को मेरे पास थाली में खाने की हिम्मत हुई है ऐसा मुझे स्मरण नहीं आता. ಆದರೆ ಅಷ್ಟು ಪ್ರಾಣಿ ಪಕ್ಷಿಗಳಲ್ಲಿ ನನ್ನ ಜೊತೆಯಲ್ಲಿ ನನ್ನ ತಟ್ಟೆಯಲ್ಲಿ ತಿನ್ನುವಂಥ ಧೈರ್ಯ ಗಿಲ್ಲುಗೆ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇರೋದು ಮಕ್ಕಳೇ. ಪರಂತು ಉನ್ಮೆ ಸೆ ಕಿಸಿ ಕೋ ಮೇರೆ ಸಾಥ್, ನನ್ನ ಜೊತೆಯಲ್ಲಿ ಮೇರಿ ಥಾಲಿ ಮೇ, ನನ್ನ ತಟ್ಟೆಯಲ್ಲಿ ಖಾನೆ ಕಿ ಹಿಮ್ಮತ್ ಖಾನೆ ಕಿ ಹಿಮ್ಮತ್ ಹುಯಿ ಹೈ. ಹಿಮ್ಮತ್ ಅಂದರೆ ಧೈರ್ಯ, ಹಿಮ್ಮತ್ ಅಂದರೆ ಏನು? ಧೈರ್ಯ. ಹೈ ಐಸಾ ಮುಜೆ ಸ್ಮರಣ್ ನಹಿ ಆತಾ, ಅಂದರೆ ಗಿಲ್ಲುಗೆ ಬಿಟ್ಟು ಬೇರೆ ಯಾವ ಪ್ರಾಣಿಗಳು ನನ್ನ ಜೊತೆಯಲ್ಲಿ ನನ್ನ ತಟ್ಟೆಯಲ್ಲಿ ತಿನ್ನುವಂಥ ಧೈರ್ಯ ಮಾಡಿಲ್ಲ ಅಂತ, ಆ ಥರ ನನಗೆ ಯಾವ ನೆನಪುಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲು ಇಸ್ಮೆ ಅಪವಾದ ಹೈ, ಅಂದರೆ ಗಿಲ್ಲುಗೆ ಬಿಟ್ಟು ಎಲ್ಲ ಪ್ರಾಣಿಗಳು ನನ್ನ ಜೊತೆಯಲ್ಲಿ ಊಟಕ್ಕೆ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈ ಜೈಸೆ ಹಿ ಖಾನೆ ಕೆ ಕಮರೆ ಮೇ ಪಹುಂಚಿತಿ, ಅಂದರೆ ಡೈನಿಂಗ್ ಹಾಲು. ಖಾನೆ ಕಿ ಕಮರ ಅಂದ್ರೇನು? ನಾನು ಡೈನಿಂಗ್ ಹಾಲಿಗೆ ತಲುಪಿದ ತಕ್ಷಣ ಗಿಲ್ಲುಗೆ ಅದು ಹೇಗೆ ಗೊತ್ತಾಗ್ತಾ ಇತ್ತೇನೋ ಅದು ಬಂದ್ಬಿಡ್ತಾ ಇತ್ತು ಅಂತ ಹೇಳ್ತಾರೆ. ಮೈ ಜೈಸೆ ಹಿ ಖಾನೆ ಕೆ ಕಮರೆ ಮೇ ಪಹುಂಚಿತಿ, ನಾನು ಡೈನಿಂಗ್ ಹಾಲಿಗೆ ತಲುಪಿದ ತಕ್ಷಣ ಓ खिड़की से निकलकर आंगन की दीवार बरमदा पार करके मेज पर पहुंच जाता. ಅದು ಎಲ್ಲೋ ಹೊರಗಡೆ ಇರ್ತಾ ಇತ್ತು. ಲೇಖಿಕ ಬಂದಿದ ತಕ್ಷಣವೇ ಅದು ಕಿಟಕಿ ಸೇ ನಿಕಲ್ಕರ್, ಅಂದರೆ ಆಚೆಗೆ ಹೋಗಿರುತ್ತಲ್ಲ, ಕಿಟಕಿಯ ಒಳಗಡೆಯಿಂದ, ಕಿಟಕಿ ಮೂಲಕ ಅದು ಹೊರಗಡೆ ಬಂದು ಅಂಗಳ ದಾಟಿ, ಗೋಡೆ ದಾಟಿ, ವರಂಡಾ ದಾಟಿ ಅದು ನನ್ನ ಮೇಜಿನ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾ ಇತ್ತು ಮಕ್ಕಳೇ ಅಂತಾರೆ. ಆಂಗನ್ ಅಂದರೆ ಅಂಗಳ, ಮನೆ ಮುಂದೆ ಇರ್ತಕ್ಕಂಥ ಅಂಗಳ. ದೀವಾರ್ ಅಂದರೆ ಗೋಡೆ, ಬರ್ಮದ ಅಂದರೆ ವರಂಡ, ಪಾರ್ಕರ್ನ ಅಂದರೆ ದಾಟೋದು. ಕರ್ಕೆ ಮೇಜ್ ಪರ್ ಪಹುಂಚ್ ಜಾತಾ और मेरी थाली में बैठ जाना चाहता. ಥಾಲಿ ಮೇ ಬೈಟ್ ಜಾನ ಚಾಹತಾ ಅಂದರೆ ತಟ್ಟೆ ಪಕ್ಕದಲ್ಲ, ತಟ್ಟೆಯಲ್ಲೇ ಕೂತ್ಕೊಂಡ್ಬಿಡೋದಕ್ಕೆ ಅದು ಇಚ್ಛೆ ಪಡ್ತಾ ಇತ್ತು. ಬಡಿ ಕಠಿನಾಯಿ ಸೆ मैंने उसे थाली के पास बैठना सिखाया. सीखना सिखाना सीखना सीखना सिखवाना, सीखना सिखाना ಸಿಕ್ವಾನ, ಸಿಕ್ವಾ ಎರಡನೇ ಪ್ರೇರಣಾರ್ಥಕ ಆನ ಬಂದಾಗ ಕಲಿಸಿದೆ. ತಟ್ಟೆ ಪಕ್ಕದಲ್ಲಿ ಕೂತ್ಕೊಳ್ಳೋದನ್ನು ನಾನು ಬಹಳ ಕಷ್ಟಪಟ್ಟು ಅದಕ್ಕೆ ಕಲಿಸಿದೆ ಅಂತಾರೆ. ಜಹಾ बैठ कर वो मेरे थाली में से एक एक चावल उठाकर, ತಟ್ಟೆ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ತಟ್ಟೆಯಿಂದ, ಮೇರಿ ಥಾಲಿ ಸೆ, ನನ್ನ ತಟ್ಟೆಯಿಂದ ಒಂದೊಂದೇ ಅನ್ನದ ಅಗಳನ್ನು, ಚಾವಲ್ ಅಂದರೆ ಅನ್ನಕ್ಕೂ ಚಾವಲ್ ಅಂತಾರೆ, ಅಕ್ಕಿಗೂ ಚಾವಲ್ ಅಂತಾರೆ ಮಕ್ಕಳೇ. ಊಟಕ್ಕೆ ಕೂತಾಗ ಚಾವಲ್ ಅಂದರೆ ಅನ್ನ, ಅಂಗಡಿಗೆ ಹೋದಾಗ ಅದು ಅಕ್ಕಿ ಆಗುತ್ತೆ. ಉಠಾಕರ್ ಬಡಿ ಸಫಾಯಿ ಸೆ ಖಾತಾ ರಹ, ಬಡಿ ಸಫಾಯಿ ಸೆ ಅಂದರೆ ಬಹಳ ನಾಜೂಕಾಗಿ ಅದು ತಿಂತಾ ಇತ್ತು. ಕಾಜು ಉಸ್ಕಾ ಪ್ರಿಯ ಖಾದ್ಯ ಥಾ, ಖಾದ್ಯ ಅಂದರೆ ಫುಡ್ ಅಥವಾ ಭೋಜನ್. ಕಾಜು ಅಂದರೆ ಗೋಡಂಬಿ, ಕ್ಯಾಶ್ಯೂ ನಟ್ ಅಂತೀವಿ ಮಕ್ಕಳೇ, ಕ್ಯಾಶ್ಯೂ ನಟ್ ಗೋಡಂಬಿ. ಕಾಜು ಉಸ್ಕಾ ಪ್ರಿಯ ಖಾದ್ಯ ಥಾ और कई दिन काजू ना मिलने पर
वो अन्य खाने की चीज़ या तो लेना बंद कर देता था या झूले से नीचे फेंक देता था. ಅದಕ್ಕೆ ಒಂದು ವೇಳೆ ಈಗ ಮನೇಲಿ ಗೋಡಂಬಿ ಇರಲ್ಲ ಅಂದ್ಕೊಳ್ಳಿ, ಬೇರೆ ತಿಂಡಿ ಏನಾದರೂ ಅದರ ಜೋಳದ ಏನಾದರೂ ಉಯ್ಯಾಲೆಯಲ್ಲಿ ಹಾಕಿದಾಗ ಎಷ್ಟೋ ದಿನ ಗೋಡಂಬಿ ಇಲ್ದಿರೋವಾಗ ನಾ ಮಿಲ್ನೆ ಪರ್ ಓ ಅನ್ಯ ಖಾನೆ ಕಿ ಚೀಸೆ, ಬೇರೆ ತಿಂಡಿಗಳನ್ನದು ಏನು ಮಾಡ್ತಾಯಿತ್ತು, ಯಾತೋ ಲೇನಾ ಬಂದ್ ಕರ್ ದೇತಾ ಥಾ, ತಗೊಳ್ಳೋದನ್ನು ನಿಲ್ಲಿಸ್ಬಿಡ್ತಾ ಇತ್ತು, ಅಥವಾ ಝೂಲೆ ಮೇಸೆ ನೀಚೆ ಫೇಂಕ್ ದೇತಾ ಥಾ, ತಗೊಳ್ತಾ ಇರಲಿಲ್ಲ, ಮತ್ತು ಒಂದು ವೇಳೆ ತಗೊಂಡ್ರು ಅದು ತೊಟ್ಲಿಂದ ಕೆಳಗಡೆಗೆ ಎಸೆದು ಬಿಡ್ತಾ ಇತ್ತು ಮಕ್ಕಳೇ, ಫೇಕ್ ದೇತಾ ಥಾ. ಆಮೇಲೆ ಈ ಪ್ಯಾರ ಅರ್ಥ ಆಯ್ತಲ್ವಾ, ನೋಡ್ಕೊಳ್ಳಿ. गिल्लू इनमें अला मेरे पास बहुत से पशु पक्षी हैं और उनका मुझसे लगाव भी कम नहीं है, परंतु उनमें से किसी को मेरे पास मेरी थाली में खाने की हिम्मत हुई है ऐसा मुझे स्मरण नहीं आता. गिल्लू इनमें अपवाद था. मैं जैसे ही खाने के कमरे में पहुंचती वो खिड़की से निकलकर आंगन की दीवार बरमदा पार करके मेज पर पहुंच जाता और मेरी थाली में बैठ जाना चाहता. बड़ी कठिनाई से मैंने उसे थाली के पास बैठना सिखाया, जहाँ बैठकर वो मेरे थाली से एक एक चावल उठाकर बड़ी सफाई से खाता रहता. काजू उसका प्रिय खाद्य था और कई दिन काजू ना मिलने पर वो अन्य खाने की चीज़ें या तो लेना बंद कर देता था या झूले से नीचे फेंक देता. ಆಯಿತು ಮಕ್ಕಳೇ, ಈ ಪ್ಯಾರಾ ಇಷ್ಟಿಗೆ ಸಾಕು. ಇದರಲ್ಲೇನಾದರೂ ಓದ್ಬಿಟ್ಟು ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ ಕೇಳಿ, ಇಲ್ಲಿ ವಾಟ್ಸಪ್ಪಲ್ಲಿ ಬರೆದು ಕಳಿಸಿ. ಇದು ಸಾಕು ಇಲ್ಲಿಗೆ. ನೆಕ್ಸ್ಟ್ ಪ್ಯಾರಾ ಮುಂದೆ ನೋಡೋಣ.